ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ರಿಕ್ವೆಸ್ಟ್ ಇತ್ತು. ಸೊ ಇಂಗ್ಲೀಷ್ ಮೀಡಿಯಮಲ್ಲಿನೂ ಕೂಡ ಸರ್ ಕ್ವಶನ್ಸ್ಗಳನ್ನು ಕೊಡಿ, ನೋಟ್ಸ್ಗಳನ್ನು ಕೊಡಿ ಅಂತ. ಸೊ ನಾವು ಪ್ರಯತ್ನ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಆಗಿ ಕನ್ನಡ ಮೀಡಿಯಮಲ್ಲಿ ನಾನು ಕಲ್ತಿರೋದ್ರಿಂದ ನಾನು ತುಂಬಾ ಎಫರ್ಟನ್ನು ಕನ್ನಡ ಮೀಡಿಯಮ್ದವ್ರಿಗೆ ಹಾಕಿದ್ದೀನಿ. ಸೊ ತಮಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಕನ್ನಡದಲ್ಲಿ ಒಂದೇ ಒಂದು ವಿಡಿಯೋದಿಂದ 33 ಮಾರ್ಕ್ಸ್ ಬಂದಿತ್ತು. ಇಂಗ್ಲೀಷ್ನಲ್ಲಿ ಒಂದೇ ಒಂದು ವಿಡಿಯೋದಿಂದ ನಾವು ಹಾಕಿರ್ತಕ್ಕಂಥದ್ದು 42 ಮಾರ್ಕ್ಸ್ ಬಂದಿತ್ತು. ಓಕೆ, ಮ್ಯಾಥಮೆಟಿಕ್ಸಲ್ಲಿ ನಾವು ಹಾಕಿರ್ತಕ್ಕಂಥದ್ದಿಂದ 45+ ಮಾರ್ಕ್ಸ್ ಏನು ಮಾಡಿದ್ದಾವೆ, ನಾವು ಹೇಳಿರ್ತಕ್ಕಂಥ ಕನ್ಸೆಪ್ಟಲ್ಲೇ ಬಂದಿದ್ದಾವೆ. ಸೊ ಇವತ್ತೇ ಆಗಿರ್ತಕ್ಕಂಥ ಸೈನ್ಸಲ್ಲಿನೂ ಕೂಡ ನಾವು ಏನು ಮಾಡಿದ್ದೀವಿ, ಕನ್ನಡ ಮೀಡಿಯಮ್ದವ್ರಿಗೆ ಏನು ಹಾಕಿವಲ್ಲ ಅಲ್ಲಿ 52+ ಮಾರ್ಕ್ಸ್ ಏನಾಗಿದ್ದಾವೆ, ನಾವು ಹೇಳಿರ್ತಕ್ಕಂಥ ಕನ್ಸೆಪ್ಟ್ ಮೇಲೇ ಕ್ವಶನ್ಸ್ಗಳು ಬಂದಿದ್ದಾವೆ. ಒಂದು ಮಾಡೆಲ್ ಕ್ವಶನ್ ಪೇಪರ್ PDF ಅನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ. ಅಲ್ಲಿಂದ ಕ್ವಶನ್ಸ್ ಬಂತು ಇಲ್ಲೋ ಅಂತ ಗೊತ್ತಿಲ್ಲ, ಭಾಳ ಜನ ನಮಗೆ ಕಮೆಂಟ್ ಮಾಡಿದರು. ಸೊ ಇಲ್ಲಿನೂ ಕೂಡ ಎಷ್ಟು ಚೆನ್ನಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ನಿಂದನೇ ಇಲ್ಲಿ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀವಿ. ಅನ್ನಿಸ್ತದ ಈ ಕ್ವಶನ್ಸ್ಗಳು ತುಂಬಾ ಬೆನಿಫಿಟ್ ಅದಾವೆ, ನಿಮಗೆ ಭಾಳ ಯೂಸು ಆಗ್ತವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ. ಸೊ ಅವಕಾಶ ಸಿಕ್ಕಿದರೆ ಇನ್ನೊಂದು ಕ್ವಶನ್ ಪೇಪರ್ಗಳನ್ನು ಸಹಿತ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ವ್ಯೂಸ್ ಮೇಲೆ. ನೋಡೋಣ 1 ಮಾರ್ಕ್ ಕ್ವಶನ್ಸಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅಂತ. ದ ಥರ್ಡ್ ಆಂಗ್ಲೋ-ಮೈಸೂರು ವಾರ್ ವಾಸ್ ಎಂಡೆಡ್ ವಿತ್ ದ ಅಗ್ರಿಮೆಂಟ್, ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್, ಗೋವಾ ಜಾಯಿನ್ಡ್ ವಿತ್ ದ ಇಂಡಿಯನ್ ಯೂನಿಯನ್ ಇನ್ ದ ಇಯರ್. Which article of our constitution declares that employing children below 14 years for work is a recognizable offence? Question number 4 ಇತ್ತು, coal is called black diamond because. Next, trusteeship council had become inactive now because it is a bankers bank ಅಂತ ಕೇಳಿದಾರೆ. The father of economic planning in India is dash. Narmada Bachao Andolana was held under the leadership of dash. Bengaluru is called as Silicon City. Why? What was the first state formed on the basis of language in India? What is direct tax? ಇದರ ಬಗ್ಗೆ ನೋಡ್ಕೊಂಡು ಹೋಗಿ, ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್, ವೇರ್ ಈಸ್ ತೀನ್ ಮೂರ್ತಿ ಚೌಕ? ವಾಟ್ ಈಸ್ ಡಿಸ್ಆರ್ಮೆಂಟ್? ನಂಬರ್ 14 ಇತ್ತು, ಇನ್ ವಿಚ್ ಪ್ಲೇಸ್ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡೆಡ್ ಇನ್ ಇಂಡಿಯಾ? What was the main aim of Silent Valley movement? The main objective of Kosi project was. Question number 17, every year World Consumer Day celebrated on. Question number 18, the real founder of Portuguese Empire in India was. 19 Chikadevaraja Vadiyara started the Council of Ministers to. 20 Dowry Prohibition Act come into force in the year. 21st, truly the whole mankind is one, declared by. 22 ಇತ್ತು, an example of indirect tax among the following is ಅಂತ ಕೇಳಿದ್ರು. ಕೆಳಗಡೆ 4 ಆಪ್ಷನ್ಸ್ ಇತ್ತು. 23 ಅಲ್ಲಿ, the organ which known as the cabinet of UNO is dash, defined mob. What was the reason for constituting DM Nanjundappa committee? 26 how does alluvial soil form? 27 Lord Wellesley resigned from his post and returned to England. Why? 28 who is an entrepreneur? 29 what is green revolution? Question number 30 evergreen forests are found in the western ghats. Why? Question number 31st what is holocaust? ಇನ್ನು 2 ಮಾರ್ಕ್ ಕ್ವಶನ್ಸ್ ನೋಡೋಣ, ಇವುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಎಕ್ಸ್ಪ್ಲೇನ್ ಗಾಂಧೀಜೀಸ್ ಕನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಕ್ವಶನ್ ನಂಬರ್ 2 ಇತ್ತು, ಇಂಡಿಯಾ ಈಸ್ ಕಾಲ್ಡ್ ಅ ಸಬ್ ಕಾಂಟಿನೆಂಟ್. ವೈ? ಕ್ವಶನ್ ನಂಬರ್ 3 ಅನ್ಟಚಬಿಲಿಟಿ ಈಸ್ ಅ ಸೋಷಿಯಲ್ ಇವಿಲ್. ಹೌ? Number 4 ಇತ್ತು, the holistic development of children is stunted by child marriage. How? Question number 5 which were the states that came under the doctrine lapsi policy? Question number 6 why there should be good relationship with neighbors? Question number 7 how do you that the world face many problems after Second World War? Question number 8 mention the outcome of Battle of Baksara. Question number 9 what is the role of entrepreneur in the economic development? Question number 10 how can coastal erosion be managed? Question number 11 ಇತ್ತು, how is national power grid useful? Question number 12 how did Martanda Varma checked the Dutch? Question number 13 how does the World Health Organization working towards healing the world from major disease? Question number 14 explain the effects of terrorism. Question number 15 women self-help group are very important in empowering the woman financially. How? Question number 16 what are the measures can be taken to control child marriage? Question number 17 what are the problems of unorganized workers? Question number 18
The number of saving bank account holders are increasing. Why? Question number 19. How did Junagadh merge with Indian Union? ಇನ್ನು 3 ಮಾರ್ಕ್ ಕ್ವಶನ್ಸ್ಗಳಲ್ಲಿ ನೋಡೋದಾದ್ರೆ ಲಿಸ್ಟ್ ಔಟ್ ದ ಮೀಜರ್ಸ್ ಆಫ್ ಎಸ್ ಕರ್ವ್ ಕಮ್ಯುನಲಿಸಮ್ ಅಂತ ಇದೆ. ಕ್ವಶನ್ ನಂಬರ್ 2ದಲ್ಲಿ ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಬಿಟ್ವೀನ್ ದ ಫ್ರೆಂಚ್ ಆ್ಯಂಡ್ ದ ಇಂಗ್ಲಿಷ್ ಫಾರ್ ದೇರ್ ಸುಪ್ರೀಂ ಇನ್ ಸೌತ್ ಇಂಡಿಯಾ. ಕ್ವಶನ್ ನಂಬರ್ 3rd, what are the financial services offered by post offices? Question number 4, what are the major objectives of Consumer Protection Act? Question number 5, mention the impacts of British education in India. Question number 6, mention the objectives of 5-year plans. Next 7th alitu, what are the differences between personal finance and public finance? Question number 8, how did Brahmo Samaja try to reform Indian society? Question number 9, explain the role of moderates in the freedom struggle of India. Name the forest types in India. Question number 11, what are your suggestions to soil conservation? Question number 12, what measures should you suggest to mitigate the effects of an earthquake? Question number 13, explain the measures undertaken government to tackle the problem unemployment. Question number 14, explain the role Puttabasappa in the fight against the British. What are the reformations of Annie Besant? Explain the relationship between India and Russia. Explain the importance of Northern Mountain. Question number 18, why were the effects of first war of Indian independence of 1857? What are the main causes of destruction of forests? Question number 20, explain the role transport in the economic development of India. A part of taxes the government generates revenue from other sources. How? What are the achievements of 5-year plans? What were the impacts of land tax system by the British in India? Explain the role of district industrial centers in development entrepreneurs. What are the information in the complaint filed by the Consumer Court? Which are the constitutional and legal measures to eradicate untouchability? Explain about the non-cooperative movement. What are the geographical factors required to grow paddy and wheat? Next, partition of India was inevitable at the time of independence. Justify. World War II caused social and political changes in the entire world. Justify. Explain the measures can be taken to curb corruption. 4 mark questions ಇದಾವೆ. ಸೊ ನೋಡೋಣ. ಫಸ್ಟಿಗೆ ಕೊಟ್ಟಿದ್ದಾರೆ ಎಸ್ ಕೃಷ್ಣರಾಜ ಒಡೆಯರ್ 4 ವಾಸ್ ಎನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. ಜಸ್ಟಿಫೈ ಮಾಡಕ್ಕೆ ಹೇಳಿದ್ದಾರೆ. ಹೌ ಡಿಡ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್ ಲೀಡ್ to the first war of Indian independence 1857. List out the types of agriculture followed in India. Explain the role of Subhash Chandra Bose in freedom struggle in India. Explain the achievements of UNO. Explain about non-cooperative movement. What are the geographical factors required to grow paddy and wheat? Portion of India was yes. ಸೊ ಆಲ್ರೆಡಿ ಇದನ್ನು ನಾವು ಏನು ಮಾಡಿದ್ದೀವಿ, ಫಸ್ಟಿಗೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನೋಡಿದ್ದೀವಿ. ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸಲ್ಲಿ ಕೊಟ್ಟಿದ್ದಾರೆ. ನನಗನ್ನಿಸ್ತದ ಕ್ವಶನ್ಸ್ಗಳು ಬರ್ಬೋದು, ಯಾಕಂದ್ರೆ ಚೆನ್ನಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ಗಳನ್ನೇ ಕ್ವಶನ್ಸ್ಗಳನ್ನು ಕೊಟ್ಟಿರೋದ್ರಿಂದ ಆ್ಯಸ್ ಪರ್ ಬ್ಲೂ ಪ್ರಿಂಟಲ್ಲಿ ನಾವು ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.